ಹಲೋ. ಹಾಂ. ಇಲ್ಲಿಯೇ. ಹಾಂ ಶೃಂಗಲ ಬ್ಯಾಗೆ ಕುಡಿಯೋದೇ ಇಲ್ಲ ಈಗ. ನಿಂದು ಆತಾ? ಹಾಂ. ಎಂತ ಮಾಡ್ತು ಪಾಪು ಹೊಟ್ಟೆ ಒಳಗೆ? ಹಾಂ. 8 ಈಗ? ಹಾಂ ಹಾಂ ಹಾಂ. ಭರ್ಜರಿ ಕುಣ್ತ್ವಾ? ಹಾಂ ಹಾಂ ಹಾಂ. ಅದೇ. ಎಂತ ಶೃಂಗೆ? ದೋಸೆ. ಹಾಂ. ಅದೇ ಅದೇ ತಂಪಪ್ಪುದಲ್ಲೇ ಬೇರೆ ಕುಡಿದು ತಿನ್ಕೊಂಡ್ರೆ ಹೋತ್ಲೆ. ಹಾಂ. ಹೌದಾ? ಹ್ಞೂ ಹ್ಞೂ ಹ್ಞೂ. ನನಗೆ ಉಪ್ಪಿಟ್ಟೆ ತಿನ್ನಂಗೆ ಅಂಟು, ದೋಸೆ ತಿನ್ನಂಗೆ ಅಂಟು. ಹ್ಞೂ. ಇಲ್ಲೇ ಗರಂ ಅವತ್ತು ಕಡೆಗೆ ಬೈತು ಹೇಳಿ ಮಧ್ಯದಲ್ಲಿ 1-2 ದಿವಸ ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಚಪಾತಿ ಹಿಂಗೆ. ಹಾಂ. ನನಗೆ ವಾಣಿಗೆ 2 ಜನಕ್ಕೆಲ್ಲ 4 ಆಯ್ತು. ಹ್ಞೂ. ಈಗ ಮಾತ್ರ ವಾಂತಿ ಎಲ್ಲ ಕಡಿಮೆ ಇದು. ಹೌದು. ಹ್ಞೂ ಹ್ಞೂ ಹ್ಞೂ. ಬೆಣ್ಣೆ ಬಿಸಿನೀರು ಮಾಡ್ಕೊಂಡು ಕುಡಿಯೋಕ್ಕಿತ್ತು. ಹ್ಞೂ. ಕುಡಿತೀಯಾ? ಹಾಂ ಹಾಂ ಅದೇ. ಹ್ಞೂ. ನನ್ನ ನಾಯಿ ಹಂಗೆ ಹೇಳ್ತಾ ಇತ್ತು, ಹಂಗಾಗಿ ಹೇಳಿದೆ ನಿಂಗೂ. ಹೌದೇ? ಹೌದೇ? ನೀ ಗೆದ್ದೆ ಮಾರೈತಿ, 8ನೇ ತಿಂಗಳಿಗೆ ಹೋಗ್ಬಿಟ್ಟದೆ ನೀನು. ನಾನು 4 ಹಾಕಿದ್ದೆ ಇನ್ನೂ. ಈ ವಾಂತಿ ಎಲ್ಲ ಜಾನ್ಸಿರೇ. ಹೌದಪ್ಪ. ಒಬ್ಬೊಬ್ಬ ಕಡೆಗೂ ನಿಲ್ತಲೇ ಹೇಳ್ತವಲ್ಲೇ, ನಾನು ನಿಂತ್ರೆ ಸಾಕಾಯ್ತು ಮಾರೈತಿ. ಹ್ಞೂ. ಬೆನ್ನು ಸೆಳ್ತಾ? ಅದೇ. ಹ್ಞೂ. ಅಲ್ಲ ಹೇಳಿರ್ ನಂಗಾರ 4 ಎತ್ತೀವಿಲ್ಲ, ನಂಗೆ ಅಂತ ಕೆಲಸ ಮಾಡಿವಿಲ್ಲ. ಹೆಂಗೆ ಪ್ರೆಗ್ನೆಂಟ್ ಇದ್ದಾಗೂ ಕೆಲಸ ಮಾಡಿದ್ಯಾ, ಹಿಂದಿನ ದಿವಸ ಹುಲ್ವಜ್ಜೆ ತಂದು ಹಾಕಿದ್ಯಾ, ಮರ ಹತ್ತಿದ್ಯಾ ಹೇಳ್ತ ಅಲ್ಲ. ಅದೇ. ಈಗ ನಾವು ಏನೂ ಗಟ್ಟಿ ಅಲ್ಲ ಹೇಳ್ತಲ್ದ. ಹ್ಞೂ. ಹೌದೇ, ನಾವು ಗಟ್ಟಿ ಅಪ್ಪಲ್ಲ, ನಮ್ಮ ಗಟ್ಟಿ ಅವೇ ಮಾಡೋಕ್ಕದ್ದೇ ಅಲ್ದ. ಈಗ ನಮ್ಮ ಮಕ್ಳು ಕಡೆಗೆ ಎಣ್ಣೆ ಹಚ್ಚಿ ನಿಂಗನೇ ಗಟ್ಟಿ ಮಾಡೋದೇ, ಆ ತಾಯಕನೇ ಮಾಡೋದೇ ಹತ್ತಿಲ್ಲ ಅವು ನಮ್ಮ ಹತ್ರ. ಅವು ಗಟ್ಟಿ ಮಾಡೋಕ್ಕಿತ್ತು ನಮ್ಮ. ನಾ ಹತ್ರ ಹಂಗೆ ಅತ್ತೆ. ನೀ ಅಂತ ಗಟ್ಟಿ ಮಾಡಿದ್ಲೆ ಅನ್ನ ಹಂಗಾರೆ ಹೇಳಿ. ನಿಂಗೋಗಿ ಪುರ್ಸೊತ್ತೆ ಇದ್ದಿತ್ಲೆ, ಹಿಂಗೋಕೆ ಅಂತ ಅವತ್ತೊಳೆ ಗೊತ್ತಾಗ್ತಿಪ್ಲೆ. ಹೊಟ್ಟೆಲಿದ್ದಾಗ ವಾಂತಿ ಆದರೂ ಕೆಲಸ ಮಾಡೋದೇ ಇತ್ತು, ಬೆನ್ನು ಸೆಳ್ತು ಬಂದರೂ ಕೆಲಸ ಮಾಡೋದೇ ಇತ್ತು, ಕುಂತ್ಕೊಂಬುದೇ ಇದ್ದಿತ್ಲೆ. ಹಂಗೆ ನಿಂಗೋಗಿ ಕೆಲಸ ಗೊತ್ತಾಯಿಲ್ಲ ಅದು ಕೆಲಸದಲ್ಲಿ. ಹಂಗೋಗಿ ಹಂಗಲ್ದಲ್ಲಿ ಕೆಲಸ ಮಾಡಿರೇ ಡಾಕ್ಟ್ರಕ್ಕೆ ಬೈತಾವೆ. ಮಾಡದಿದ್ರೆ ಟೈಮ್ ಪಾಸ್ ಆಗುತ್ತಲೇ, ಹಿಂಗತ್ತದ ಒಂದೊಂದು ಎಂಥದ್ದು ಆಯ್ತು. ಇವತ್ತೆನ್ಸೋ ನಮ್ನಿ ಹೊಟ್ಟೆ ನೋವಪ್ಪ, ಇವತ್ತೆನ್ಸೋ ನಮ್ನಿ ತಲೆನೋವಪ್ಪ, ವಾಂತಿ ಬರದ್ರು ಒಂಥರ ತಲೆ ಬಿಸಿ ಆಯ್ತು, ಅನ್ಸ್ತಿ ಬಂದರೆ ತಲೆ ಬಿಸಿ ಆಯ್ತು. ಅದೇ. ಅವು ಕೇಳಿದ್ರೆ ನಮ್ದೆಲ್ಲ ಮಳ್ಳೆ ಹೇಳ್ತಾವೆ. ಹೌದು. ಅದೇ. ಹೌದೇ, ಡಾಕ್ಟ್ರ ಕೇಳ್ದಂಗೆ ಕೇಳೋದೇ ಹೋಗ್ತಾನೆ. ಎಲ್ಲ ಹೇಳ್ತಾವೆ. 4 ಎತ್ತಿದ್ಯಾ ಅಂದ್ರೆ 4 ಎತ್ತದಂಗೆ. ಈಗ 4 ಯಾರ ಹತ್ರ ಹೆರ್ಲವತ್ತು ಹೆರೋದು ಒಂದೊಂದು. ಅದ್ರ ಸರಿ ಮಾಡಿ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗೋದಿದ್ರೆ ಕಡೆಗೆ ಇದೇ ಅನ್ಸೋ ತಿನ್ಕೊಳತ್ತು. ಅವ್ರ ಮಕ್ಕಳಿಗೆ ಅನ್ಸತ್ತಿಲ್ಲ ಅವು, ಅತ್ತೆಕ್ಕಾಗಲಿ ತಾಯಕ್ಕಾಗಲಿ ಅಳಿಯಂದಿಕೋಕೆ ಮಾಣಿಗೆ ಆಯ್ತು ಅವು. ಹೇಳೋದು ನಮಗೆ ಇದೇ ಅನ್ಸೋ ತಿನ್ಕೊಳೋದು ಹೆಚ್ಚು ಕಡಿಮೆ ಆತನ. ಹಾಂ. ಅಲ್ಲದ್ದೆಯಾ, ಇದೇ ಅನ್ಸೋ ಮಾಡ್ಕೊಂಡಿತ್ತು ಹೇಳ್ತಿಲ್ಲ ಅವು. ಹೌದೇ ಹೌದು. ಮಾಡ್ಕೊಳಕಾರ ಮೊದಲು ಔಷಧಿ ಮಾಡು, ಇದು ಔಷಧಿ ಮಾಡು, ಇದು ಮಾಡು, ಅದು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅತ್ತ. ಎಲ್ಲ ನಾವೇ ಮಾಡೋದೇ.
ಹಾಂ ಅವ್ರ ಮಕ್ಕಳು ಸಂಬಂಧಿಲ್ಲ ಅದು. ಹ್ಞೂ ಅಲ್ಲ ಅವ್ರು ಹತ್ತಿರಕ್ಕೆ ಅವಕ್ಕೆ ಮಾಡಿದ್ದು ಹಂಗೆ ಅಲ್ಲೇ ಹಾಗೆ ಅವು ನಮ್ಗೆ ಹಂಗೆ ಮಾಡೋದು. ಹ್ಞೂ ಅದೇ ಅದೇ ಈಗ ಸ್ವಲ್ಪ ಅಡ್ಡಿಲ್ಯೆ ಮೊದಲಿನಷ್ಟು ಅವತಾ ಇಲ್ಲೇ ವಾಂತಿ ಅಲ್ಲವ ಈಗ ಅಡ್ಡಿಲ್ಲ. ಹ್ಞೂ ನಿಂಗೆ ಯಾವಾಗ ಕೊಟ್ಟಿದ್ದ ಡೇಟಾ? ಹೌದಾ ಹಾಂ 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 ಅಡ್ಡಿಲ್ಲ ನೀ ಆರಾಮ್ ಮಾಡ್ಕ. ಅದೇ ಬೆಣ್ಣೆ ಬಿಸಿನೀರು ಮಾಡಿ ನೋಡು, ಚಲೋ ಆಯ್ತು ನೋಡು. ಹಾಂ ನನಗೆ ಅವತ್ಲೆ ಬೊಂಡ ಕುಡಿದ್ರೆ ಅವತ್ಲೆ ನನಗೆ ಹಂಗಾಗಿ ನಾನು ಉಪ್ಪು ಹಾಯ್ಕೊಂಡು ಕುಡಿತೆ ಎಲ್ಲರೂ ತಂಪವು ತೊಳಿ ಗಂಟ್ಲು ನೋವು ಆಯ್ತು ನನಗೆ ಹಂಗಾಗಿ. ಹಾಂ ಹೌದಾ ಆಯ್ತು ಹಂಗಾರೆ ಬಂದೇ ಹೊತ್ತು ನಿನಗೆ ಡೇಟ್ ಎಲ್ಲ ಹತ್ತಿರ ಬಂತು. ಅದೇ ಆರಾಮ್ ಮಾಡ್ಕ. ಹಾಂ ಇಲ್ಲ ಫೋನ್ ಮಾಡು ಆಯಿಗೆ, ಒಂದೊಂದು ಸಾರಿ ಔಷಧಿ ಗೊತ್ತಿರ್ತಲೆ ಹೇಳ್ತೆ ನಾನು. ಹ್ಞೂ ಅಡ್ಡಿಲ್ಲ. ಹಾಂ ಹಾಂ ಹೌದು ಅದೇ ಮನೆಯಿಂದೇ ಕೆಲಸವಲ್ಲೇ ಮಾಡ್ಕೊತಿದ್ದೆ. ಹೌದು ಹ್ಞೂ ಅಡ್ಡಿಲ್ಲ ಹಂಗಾರೆ. ಹಾಂ ಓದ್ತೆ ಹೌದು. ನೀನು ಓದ್ತೀಯಾ? ಹಾಂ ಅದೇ ಹ್ಞೂ ಅಡ್ಡಿಲ್ಲ ಹಂಗಾರೆ. ಹಾಂ ಬಾಯ್.